ಹ್ಯಾರಿಯರ್ ಕಾರ್ ಆಗಿರ್ಬೋದು ಅಥವಾ ಸಿಯರಾ ಕಾರ್ ಆಗಿರ್ಬೋದು, ಇಷ್ಟು ಮ್ಯಾಸಿವ್ ಗಾಡಿಗಳಿಗೆ ಎಂತ ರೋಡ್ ಪ್ರೆಸೆನ್ಸ್ ಸಿಗತ್ತೆ ಅಂತ ಅನ್ನೋದನ್ನ ಟಾಟಾ ಕಾರ್ಸ್ ಅಲ್ಲಿ ನೋಡಿದೀವಿ. ಬಟ್ ಸ್ಮಾಲ್ ಕಾರ್ಗೂ ಒಂದು ರೋಡ್ ಪ್ರೆಸೆನ್ಸ್ ಸಿಗತ್ತೆ ಅಂತ ಅನ್ನೋದನ್ನ ರೀಸೆಂಟ್ಲಿ ಫೇಸ್ ಲಿಫ್ಟ್ ಬಂದಂತಹ ಟಿಯಾಗೋ ಕಾರ್ ಅಲ್ಲೂ ತೋರಿಸ್ಕೊಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಒಂದು ಕಲರ್ ಕಾಂಬಿನೇಷನ್ ಅಷ್ಟು ಚೆನ್ನಾಗಿದೆ. ಈ 2026 ಫೇಸ್ ಲಿಫ್ಟೆಡ್ ಮಾಡಲ್ 6 ಕಲರ್ ಆಪ್ಷನ್ಸ್ ಬರುತ್ತೆ. ನಿಮ್ಮ ಮುಂದೆ ಇರುವಂತದ್ದು ಪ್ರೆಸ್ಟೀನ್ ವೈಟ್. ಡೆಫಿನೆಟ್ಲಿ ಇದು ಐ ಕ್ಯಾಚಿ ಕಲರ್ ಅಲ್ಲ, ಬಟ್ ಇನ್ನೊಂದು ವಾರಣಾಸಿ ವೈಬ್ರೆನ್ಸ್ ಅಂತ ಕೊಟ್ಟಿದ್ದಾರೆ. ಅದಂತೂ ನೆಕ್ಸ್ಟ್ ಲೆವೆಲ್ ಐ ಕ್ಯಾಚಿ ಕಲರ್ ಅಂತ ಹೇಳ್ತೀನಿ. ಒಂಥರ ಸ್ಯಾಫ್ರನ್ ಕಲರ್ ಅಂತ ಹೇಳ್ಬೋದು ಅದನ್ನ. ಆ ಕಲರ್ ಕಾರ್ ತಗೊಂಡ್ರೆ ಕಾರ್ಗೋಸ್ಕರ ಅಲ್ಲದೆ ಇದ್ರು ಕಲರ್ಗೋಸ್ಕರ ನಾನು ತಿರುಗಿ ನೋಡೋ ಅಂತ ಆಸ್ಪೆಕ್ಟ್ ಅದು. ದಿಸ್ ಈಸ್ ದ ಟಿಯಾಗೋ 2026 ಫೇಸ್ ಲಿಫ್ಟೆಡ್ ಮಾಡಲ್ ಗೈಸ್. ನಾನು ಈ ಕಾರ್ನ ರಿವ್ಯೂ ಮಾಡ್ತಾ ಇದ್ದೀನಿ ಇವತ್ತು. ಅಂಡ್ ದಿಸ್ ಈಸ್ ಅ ಪೆಟ್ರೋಲ್ ಮಾಡಲ್ ಗೈಸ್. ಪೆಟ್ರೋಲ್, CNG, EV 3 ವರ್ಷನ್ ಅಲ್ಲೂ ಬಿಟ್ಟಿದ್ದಾರೆ ಟಿಯಾಗೋನ. ಅಂಡ್ ಆಲ್ರೆಡಿ EV ವರ್ಷನ್ ರಿವ್ಯೂ ಮಾಡಿದ್ದೀನಿ. EV ವರ್ಷನ್ ರಿವ್ಯೂ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋ ಎಂಡ್ ಸ್ಕ್ರೀನ್ ಅಲ್ಲಿ ರಿವ್ಯೂ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ದಿಸ್ ಈಸ್ ಅ ಪೆಟ್ರೋಲ್ ವರ್ಷನ್ ಅಂಡ್ ದಿಸ್ ಅ ಟಾಪ್ ಅಂಡ್ ವೇರಿಯಂಟ್, ಕ್ರಿಯೇಟಿವ್ ಪ್ಲಸ್ ವೇರಿಯಂಟ್, ಅದು ಕೂಡ ಮ್ಯಾನ್ಯುಯಲ್ ವೇರಿಯಂಟ್. ಡೈರೆಕ್ಟ್ ಕಾರ್ದು ಪ್ರೈಸಿಂಗ್ ಇಂದ ಸ್ಟಾರ್ಟ್ ಮಾಡೋಣ. ವೇರಿಯಂಟ್ ಅಂತ ತಗೊಂಡ್ರೆ ಸ್ಮಾರ್ಟ್, ಪ್ಯೂರ್ ಪ್ಲಸ್ ಎ, ಕ್ರಿಯೇಟಿವ್ ಪ್ಲಸ್ ಅಂತ ಬರುತ್ತೆ. AMT ಕೂಡ ಬರುತ್ತೆ. AMT ನಿಮಗೆ ಪ್ಯೂರ್ ವೇರಿಯಂಟ್ ಇಂದ ಸ್ಟಾರ್ಟ್ ಆಗುತ್ತೆ. ಅಂಡ್ CNG ಕೂಡ ಬರುತ್ತೆ. CNG ಬೇಸ್ ವೇರಿಯಂಟ್ ಇಂದ ಸ್ಮಾರ್ಟ್ ಇಂದಾನೆ ಸ್ಟಾರ್ಟ್ ಆಗಿ ಟಾಪ್ ಎಂಡ್ ಕ್ರಿಯೇಟಿವ್ ಗೆ ಎಂಡ್ ಆಗ್ಬಿಡುತ್ತೆ. ಟಾಪ್ ಅಂಡ್ ಕ್ರಿಯೇಟಿವ್ ಪ್ಲಸ್ ಪೆಟ್ರೋಲ್ ಅಲ್ಲಿ ಏನ್ ಬರುತ್ತೆ ಅದರ CNG ಬರಲ್ಲ, ಬಿಕಾಸ್ ಕಾಸ್ಟ್ ನ ಚೆಕ್ ಅಲ್ಲಿ ಇಡಬೇಕಲ್ಲ, ಹಾಗಾಗಿನೇ. ಅಂಡ್ ಇವನ್ CNG ಆಟೋಮೆಟಿಕ್ ಕೂಡ ಬಿಟ್ಟಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಅದು ಪ್ಯೂರ್ ಇಂದ ಸ್ಟಾರ್ಟ್ ಆಗಿ ಕ್ರಿಯೇಟಿವ್ ಗೆ ಎಂಡ್ ಆಗುತ್ತೆ. ಬೇಸ್ ವೇರಿಯಂಟ್ 4,69,000 ಆಗುತ್ತೆ. ಆನ್ ರೋಡ್ ಬ್ಯಾಂಗ್ಳೂರ್ 5,81,000 ಆಗುತ್ತೆ. ಬೇರೆ ವೇರಿಯಂಟ್ ಪ್ರೈಸಿಂಗ್ ಬೇಕು ಅಂತಂದ್ರೆ ವಿಡಿಯೋ ಪಾಸ್ ಮಾಡಿ ಪ್ರೈಸ್ ಲಿಸ್ಟ್ ಸ್ಕ್ರೀನ್ ಶಾಟ್ ತಗೊಳ್ಳಿ. ಟಿಯಾಗೋ ಕಾರ್ ಏನ್ ಲಾಂಚ್ ಆಗಿದೆ, ಈ ಕಾರ್ನ 7,500 ಅಷ್ಟು ಲೋಯೆಸ್ಟ್ EMI ಅಲ್ಲಿ ನೀವು ತಗೋಬಹುದು. ನಾನು ಈ ಪರ್ಟಿಕ್ಯುಲರ್ ಮಾಡಲ್ ಬಗ್ಗೆ ಮಾತಾಡ್ತಿಲ್ಲ, ಬೇಸ್ ವೇರಿಯಂಟ್ ಬಗ್ಗೆ ಮಾತಾಡ್ತಾ ಇರೋದು ನಾನು. ಸೊ ಬೇರೆ ವೇರಿಯಂಟ್ಸ್ EMI ರಿಲೇಟೆಡ್ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಚೆಕ್ಔಟ್ ಮಾಡಿ, ಬಿಕಾಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಟಿಯಾಗೋದು ಪ್ರತಿ ವೇರಿಯಂಟ್ EMI ರಿಲೇಟೆಡ್ ಇನ್ಫಾರ್ಮೇಶನ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಡೂ ಚೆಕ್ಔಟ್ ಮೈ ಇನ್ಸ್ಟಾಗ್ರಾಮ್ ಪೇಜ್ ಆಸ್ ವೆಲ್ ಗೈಸ್. ನಾನು ಇದಕ್ಕೆ ಹೇಳೋದು ಇನ್ಸ್ಟಾಗ್ರಾಮ್ ಪೇಜ್ ನಾನು ಫಾಲೋ ಮಾಡಿ ಅಂತ, ಬಿಕಾಸ್ ಬೇರೆ ಯೂನಿಕ್ ಕಂಟೆಂಟ್ಸ್, ಶಾರ್ಟ್ ಕಂಟೆಂಟ್ಸ್ನ ನಾನು ಅಪ್ ಮಾಡ್ತಾನೆ ಇರ್ತೀನಿ. ಸೊ ಡೂ ಚೆಕ್ಔಟ್ ಮೈ ಇನ್ಸ್ಟಾಗ್ರಾಮ್ ಪೇಜ್ ಆಸ್ ವೆಲ್ ಗೈಸ್. ನಾನು ಈ ಕಾರ್ನ ರಿವ್ಯೂ ಮಾಡೋಕ್ಕೆ ಕನಕಪುರ ಮೇನ್ ರೋಡಲ್ಲಿ ಇರುವಂತಹ ಟಾಟಾ ಕೀ ಶೋರೂಮ್ಗೆ ಬಂದಿದ್ದೀನಿ. ನೀವು ಯಾವ್ದಾದ್ರು ಟಾಟಾ ಕಾರ್ಸ್ನ ಬುಕ್ ಮಾಡಬೇಕು, ಟೆಸ್ಟ್ ಡ್ರೈವ್ ಮಾಡಬೇಕು, ಡೀಟೇಲ್ಸ್ ಬೇಕು ಅಂತಂದ್ರೂ ಈ ಶೋರೂಮ್ನ ವಿಸಿಟ್ ಮಾಡ್ಬೋದು. ಶೋರೂಮ್ದು ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಕಾರ್ದು ಕೀಯಿಂದ ಸ್ಟಾರ್ಟ್ ಮಾಡೋಣ. ಕೀಯಲ್ಲಿ ಆಕ್ಚುಲಿ ಏನು ಚೇಂಜಸ್ ಇಲ್ಲ. ಲಾಕಿ ಕೊಟ್ಟಿದ್ದಾರೆ, ಅನ್ಲಾಕಿ ಕೊಟ್ಟಿದ್ದಾರೆ. ಇದು ಬಂದು ಫಾಲೋ ಮಿ ಹೋಮ್ ಲ್ಯಾಂಪ್, ಇದು ಬಂದು ಬೂಟ್ ಲಾಕ್ ರಿಲೀಸ್ ಮಾಡಕ್ಕೆ ಕೊಟ್ಟಿದ್ದಾರೆ. ಕಾರ್ ಲಾಕ್ ಮತ್ತೆ ಅನ್ಲಾಕ್ ಮಾಡಿದಾಗ ಮಿರರ್ ಫೋಲ್ಡ್ ಮತ್ತೆ ಓಪನ್ ಆಗೋದು ಕೂಡ ಆಗುತ್ತೆ. ದಟ್ಸ್ ಅ ಗುಡ್ ಥಿಂಗ್. ಬೇಸಿಕಲಿ ಆಟೋ ಫೋಲ್ಡ್ ಫಂಕ್ಷನ್ ಕೂಡ ಕೊಟ್ಟಿದ್ದಾರೆ. ಲಿಟರಲಿ ಫೇಸ್ ನ ಲಿಫ್ಟ್ ಮಾಡಿ ಕೂರಿಸಿದ್ದಾರೆ, ಅಷ್ಟು ಚೇಂಜಸ್ ಇದೆ ಈ ಗಾಡಿಲಿ. ಗಾಡಿ ಚಾರ್ಸಿಸ್, ಸಸ್ಪೆನ್ಷನ್, ಇಂಜಿನ್, ಟ್ರಾನ್ಸ್ಮಿಷನ್ ಆಪ್ಷನ್ಸ್ ಬಿಟ್ರೆ ಲಿಟರಲಿ ಎಲ್ಲಾನು ಚೇಂಜ್ ಮಾಡಿದ್ದಾರೆ. ಕಾಸ್ಮೆಟಿಕ್ ವೈಸ್ ಕಲರ್ ಆಪ್ಷನ್ಸ್ ಇಂದ ಹಿಡಿದು ನೋಡೋ ಲುಕ್ ಆಗಿರ್ಬೋದು ಅಥವಾ ಡಿಸೈನ್ ಆಸ್ಪೆಕ್ಟ್ಸ್ ವೈಸ್ ಆಗಿರ್ಬೋದು ಎಲ್ಲಾನು ಚೇಂಜ್ ಮಾಡಿದ್ದಾರೆ. ಸೊ ಹೊಸ ಟಿಯಾಗೋ ಲುಕ್ಸ್ ವೆರಿ ಫ್ರೆಶ್ ಅಂತಾನೆ ಹೇಳ್ತೀನಿ ನಾನು. ಹಳೆ ಟಿಯಾಗೋ ಇಟ್ ವಾಸ್ ವೆರಿ ಅಗ್ರೆಸಿವ್ ಫ್ರಮ್ ದಿ ಫ್ರಂಟ್ ಸ್ಟಾನ್ಸ್, ಬಟ್ ಇದಕ್ಕೆ ಅಷ್ಟು ಅಗ್ರೆಸಿವ್ ಇಲ್ಲದ್ರು ಬಟ್ ಸ್ಟಿಲ್ ಶಾರ್ಪ್ ಅಂಡ್ ಕ್ಲೀನರ್ ಲುಕ್ ಅಂತೂ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ ನಾನು. ಅಂಡ್ ಆಫ್ಟರ್ ಸಮ್ ಟೈಮ್ ಕಾರ್ ಆಟೋಮೆಟಿಕ್ ಆಗಿ ಲಾಕ್ ಆಗಿಬಿಡುತ್ತೆ. ಸೊ ಫ್ರಂಟ್ ಪ್ರೊಫೈಲ್ ಇಂದ ಸ್ಟಾರ್ಟ್ ಮಾಡೋದಾದ್ರೆ LED ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ ಅಂಡ್ ಮೇಲ್ಗಡೆ DRL ಕೊಟ್ಟಿದ್ದಾರೆ. ಸೊ ನೋಡ್ತಿರ್ಬೋದು, ಇದು ಕಾರಿನ ಇಂಡಿಕೇಟರ್. ಅಂಡ್ ಇದು ಬಂದು ಲೋ ಬಿಮಿ ಕೊಟ್ಟಿದ್ದಾರೆ, ಇದು ಬಂದು ಹೈ ಬಿಮಿ ಕೊಟ್ಟಿದ್ದಾರೆ. ಅಂಡ್ ಬಂಪರ್ ತುಂಬಾ ಅಗ್ರೆಸಿವ್ ಆಗಿ ಡಿಸೈನ್ ಇತ್ತು ಮುಂಚೆ, ಬಟ್ ಇವಾಗ ಅಷ್ಟು ಅಗ್ರೆಸಿವ್ ಇಲ್ಲ, ಸ್ವಲ್ಪ ಸೆಟಲ್ ಮಾಡಿದ್ದಾರೆ. ಹಾಗಾಗಿನೇ ಫ್ರಂಟ್ ಇಂದ ಒಂದು ಶಾರ್ಪ್ ಮತ್ತೆ ಕ್ಲೀನರ್ ಲುಕ್ ಬಂದಿರುವಂತದ್ದು. ಅಂಡ್ ಗ್ರಿಲ್ ಆಕ್ಚುಲಿ ಕ್ಲೋಸ್ ಆಗಿದೆ. ಮುಂಚೆ ಒಂದು ಟ್ರೈಯೋರೋ ಪ್ಯಾಟರ್ನ್ ಎಲ್ಲ ಬರ್ತಾ ಇತ್ತು, ಹ್ಯುಮ್ಯಾನಿಟಿ ಲೈನ್ ಬರ್ತಾ ಇತ್ತು, ಬಟ್ ಎಲ್ಲಾನು ರಿಮೂವ್ ಮಾಡಿದ್ದಾರೆ. ಅಂಡ್ ಟಾಟಾ ಲೋಗೋ 2D ಮಾಡಿದ್ದಾರೆ. ನೋಡ್ತಿರ್ಬೋದು ಯಾವ ತರ ಇದೆ ಅಂತ ಅನ್ನೋದು. ಶೇಪ್ ಆಕ್ಚುಲಿ ಚೆನ್ನಾಗಿದೆ. ಫ್ರಂಟ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಅಂಡ್ ಕೆಳಗಡೆ ಒಂದಿಷ್ಟು ಕಟ್ಸ್ ಅಂಡ್ ಕ್ರೀಸಸ್ ಎಲ್ಲ ಕೊಟ್ಟಿರೋಂಥದ್ದು ನೋಡಬಹುದು ಏರೋಡೈನಮಿಕ್ ಎಫಿಷಿಯನ್ಸಿಗೆ. ಅಂಡ್ ಇವನ್ ಏರ್ ಕರ್ಟನ್ ಕೂಡ ಕೊಟ್ಟಿದ್ದಾರಾ? ಇಲ್ಲ ಗುರು, ಇಟ್ಸ್ ಅ ಫೇಕ್ AF ಗೈಸ್, ಇಟ್ಸ್ ಅ ಫೇಕ್. ಆ ಟ್ರೀಟ್ಮೆಂಟ್ ಇದೆ ಅಂತ ಅನ್ಸುತ್ತೆ. ಬೇಸಿಕಲಿ ಏರ್ ವೆಂಟ್ ಕೊಟ್ಟಿದ್ದಾರೆ ಅಂತ, ಬಟ್ ಕೊಟ್ಟಿಲ್ಲ. ಅಲ್ಲಿ ಕೊಟ್ಟಿದ್ದಾರೆ ಚೆನ್ನಾಗಿರೋದು. ಟಾಪ್ ಎಂಡ್ ಆಗಿಲ್ದಿರೋದ್ರಿಂದ ಇಲ್ಲಿ ಫಾಗ್ ಲ್ಯಾಂಪ್ ಕೂಡ ಮಿಸ್ ಔಟ್ ಆಗುತ್ತೆ. ಟಾಪ್ ಎಂಡ್ ತಗೊಂಡ್ರೆ LED ಫಾಗ್ ಲ್ಯಾಂಪ್ ಕೂಡ ಬರುತ್ತೆ. ಬಟ್ ಕಾರ್ ಬ್ರೀತ್ ಮಾಡ್ಕೊಂತು ಕೆಳಗಡೆ ಓಪನಿಂಗ್ ಅಂತೂ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಡೈಮೆನ್ಷನ್ಸ್ ವೈಸ್ ಏನು ಚೇಂಜ್ ಇಲ್ಲ, ಬಿಕಾಸ್ ಚಾರ್ಸಿಲಿ ಏನು ಚೇಂಜಸ್ ಇಲ್ಲದೆ ಇರೋದ್ರಿಂದ. ಬಟ್ ಮೇಜರ್ ಚೇಂಜ್ ಅಂದ್ರೆ ಅಲಾಯ್ ಡಿಸೈನ್. ಹಳೆ ಅಲಾಯ್ ಡಿಸೈನ್ಗಿನ ಆಕ್ಚುಲಿ ಈ ಅಲಾಯ್ ಡಿಸೈನ್ ನನಗೆ ತುಂಬಾ ಇಷ್ಟ ಆಯಿತು. ಅಂಡ್ ಸೈಜ್ ಬಂದು 175/60 15 ಇಂಚ್ ಕೊಟ್ಟಿದ್ದಾರೆ. ಅಂಡ್ ಮುಂದ್ಗಡೆಗೆ ಡಿಸ್ಕ್ ಬ್ರೇಕ್ ಬರುತ್ತೆ, ಹಿಂದ್ಗಡೆಗೆ ಡ್ರಮ್ ಬ್ರೇಕ್ ಬರುತ್ತೆ. ಅಂಡ್ ಇದೊಂಥರ ಗ್ರೇ ಫಿನಿಶಿಂಗ್ ಕೊಟ್ಟಿದ್ದಾರೆ. ಅಂಡ್ ಒಳಗಡೆ ಟೆಕ್ಸ್ಚರ್ಸ್ ಎಲ್ಲ ಕೊಟ್ಟಿರುವಂತದ್ದು ನೋಡಬಹುದು ನೀವು. ಇಟ್ಸ್ ಅ ಕೈಂಡ್ ಆಫ್ ಯುನಿಕ್ ಅಂತ ಹೇಳ್ತೀನಿ ನಾನು. ಅಂಡ್ ಇಲ್ಲಿ ಬಂದು ಸೆನ್ಸರ್ ಕೂಡ ಕೊಟ್ಟಿದ್ದಾರೆ. ದಟ್ಸ್ ಬಿಕಾಸ್ ಇಟ್ಸ್ ಹ್ಯಾವಿಂಗ್ ರೇನ್ ಸೆನ್ಸಿಂಗ್ ವೈಪರ್ಸ್, ಬೇಸಿಕಲಿ ಆಟೋ ವೈಪರ್ಸ್ ಈ ಕಾರಲ್ಲಿ ಇರೋದ್ರಿಂದ. ಬ್ಲಾಕ್ ಅಂಡ್ ಔಟ್ ಮಿರರ್ಸ್ ಕೊಟ್ಟಿದ್ದಾರೆ. ಬೇಸಿಕಲಿ ಇದು ಡುವೆಲ್ ಟೋನ್ ಅಂತ ಅನ್ಕೋಬೇಡಿ ನೀವು, ಬಿಕಾಸ್ ರೂಫ್ ನೋಡ್ತಿರ್ಬೋದು ಡುವೆಲ್ ಟೋನ್ ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ಬಟ್ ಟಾಪ್ ಎಂಡ್ ಅಲ್ಲಿ ಡುವೆಲ್ ಟೋನ್ ಟ್ರೀಟ್ಮೆಂಟ್ ಕೂಡ ಬರುತ್ತೆ. ಬಟ್ ಡುವೆಲ್ ಟೋನ್ ತಗೊಳ್ಳದೇ ಇದ್ರು ಕೂಡ ನಿಮಗೆ ಸ್ಟಿಲ್ ಮಿರರ್ ಬ್ಲಾಕ್ ಅಂಡ್ ಔಟ್ ಆಗಿ ಕೊಟ್ಟಿದ್ದಾರೆ. ಅಂಡ್ ಸೈಡ್ ಇಂಡಿಕೇಟರ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಇವನ್ ಸೈಡ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ, ಬಿಕಾಸ್ ಈ ಕಾರ್ಲಿ ಯಾವಾಗಲೂ ಹೇಳ್ದಂಗೆ 360 ಕ್ಯಾಮ್ರಾ ಇರೋದ್ರಿಂದ. ಅಂಡ್ ಕ್ರೋಮ್ ಬೀಡಿಂಗ್ ಕೂಡ ಕೊಟ್ಟಿದ್ದಾರೆ ಡೋರ್ ಹ್ಯಾಂಡಲ್ ಅಲ್ಲಿ. ಅಂಡ್ ರಿಕ್ವೆಸ್ಟ್ ಸೆನ್ಸರ್ ಕೂಡ ಕೊಟ್ಟಿದ್ದಾರೆ. ಈ ಕೀದು ಬ್ಯಾಟರಿ ಡೌನ್ ಆಯ್ತು ಅಂತ ಮ್ಯಾನ್ಯುಯಲ್ ಎಂಟರ್ ಹಾಕಿ ಇಲ್ಲಿ ಕೀ ಸ್ಲಾಟ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಮೆಕ್ಯಾನಿಕಲ್ ಕೀ ಬರುತ್ತೆ. ಇಲ್ಲಿ ಕಾಣ್ತಿದ್ದಿಲ್ಲ ಸ್ಲಾಟ್, ಇಲ್ಲಿ ಹೇಳಿದ್ರೆ ಇಲ್ಲಿ ಮೆಕ್ಯಾನಿಕಲ್ ಕೀ ಬರುತ್ತೆ. ಹಿಂದ್ಗಡೆ ಪ್ರೊಫೈಲ್ ಬಂದ್ರೆ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಅದಕ್ಕಿಂತ ಮುಂಚೆ ಶಾರ್ಪ್ ಫಿನ್ ಆಂಟೆನಾ ಕೂಡ ಬ್ಲಾಕ್ ಅಂಡ್ ಔಟ್ ಆಗಿದೆ. ಅದರಲ್ಲಿ GPS ಕೂಡ ಇಂಟಿಗ್ರೇಟ್ ಆಗಿದೆ. ಅಂಡ್ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಕೊಟ್ಟಿದ್ದಾರೆ. ಅಂಡ್ ಡಿಫಾಗರ್ ಕೂಡ ಕೊಟ್ಟಿದ್ದಾರೆ, ವೈಪರ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಕನೆಕ್ಟಿಂಗ್ ಟೈಲ್ ಲ್ಯಾಂಪ್ ಬರಲ್ಲ, ಬಟ್ ಟೈಲ್ ಲ್ಯಾಂಪ್ ಕನೆಕ್ಟಿಂಗ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಆ ಯೂನಿಟ್ ಎಲ್ಲ ಅದನ್ನು ಕನೆಕ್ಟಿಂಗ್ ಕೊಟ್ಟಿರೋದು, ಒಳಗಡೆ ಇರುವಂತಹ ಟೈಲ್ ಲ್ಯಾಂಪ್ ಕನೆಕ್ಟಿಂಗ್ ಕೊಟ್ಟಿಲ್ಲ. ಅಂಡ್ ನೋಡ್ತಿರ್ಬೋದು LED ಕೊಟ್ಟಿದ್ದಾರೆ. ಇದು ಇಂಡಿಕೇಟರ್. ಸೊ
ಈ 3 ಪಾರ್ಟ್ ಅನ್ನ ಬ್ರೇಕ್ ಲ್ಯಾಂಪಿಗೆ ಕೊಟ್ಟಿದ್ದಾರೆ, ಬೇಸಿಕಲಿ ಟೈಲ್ ಲ್ಯಾಂಪಿಗೆ ಕೊಟ್ಟಿದ್ದಾರೆ. ಈ ಲಾಸ್ಟ್ ಪಾರ್ಟ್ 3ನ ಇಂಡಿಕೇಟರಿಗೆ ಕೊಟ್ಟಿದ್ದಾರೆ. ಸೊ ಯಾವುದೇ ತರದ ಕನೆಕ್ಟಿಂಗ್ ಟ್ರೀಟ್ಮೆಂಟ್ ಬರಲ್ಲ, ಬಟ್ ಆ ಒಂದು ಯೂನಿಟ್ ಮಾತ್ರ ಕನೆಕ್ಟಿಂಗ್ ಆಗಿ ಕೊಟ್ಟಿದ್ದಾರೆ. ಅಂಡ್ 2D ಟಾಟಾ ಲೋಗೋ ಕೂಡ ಕೊಟ್ಟಿದ್ದಾರೆ, ಟಿಯಾಗೋ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ, ಬಂಪರ್ ಬ್ಲಾಕ್ ಅಂಡ್ ವೈಟ್ ಆಗಿದೆ. ಅಂಡ್ 2 ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ. ಕೆಳಗಡೆ ರಿವರ್ಸ್ ಕ್ಯಾಮ್ ಕೂಡ ಕೊಟ್ಟಿದ್ದಾರೆ. ರಿವರ್ಸ್ ಕ್ಯಾಮ್ರಾ ಆಕ್ಚುಲಿ ಇಲ್ಲಿ ಬರುತ್ತೆ. ಟಿಯಾಗೋಲಿ ನನಗೆ ಇವಾಗ ಸದ್ಯಕ್ಕೆ ಒಂದು ಖುಷಿ ಕೊಟ್ಟಿದ್ದೇನು ಅಂತಂದ್ರೆ ಬೂಟ್ ಓಪನ್ ಮಾಡಕ್ಕೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಟನ್ ಕೊಟ್ಟಿದ್ದಾರೆ. ಮುಂಚೆ ಇಲ್ಲಿ ಕೀ ಸ್ಲಾಟ್ ಬರ್ತಾ ಇತ್ತು, ಸೊ ಕೀ ಹಾಕ್ಬಿಟ್ಟು ಮ್ಯಾನ್ಯುಯಲಿ ನಾವೇನೆ ಅನ್ಲಾಕ್ ಮಾಡಿ ಬೂಟ್ ರಿಲೀಸ್ ಮಾಡೋಕ್ಕಾಗಿತ್ತು. ಬಟ್ ಇವಾಗ ರಿಕ್ವೆಸ್ಟ್ ಸೆನ್ಸರ್ ಕೊಟ್ಟಿರೋದು ಇಟ್ಸ್ ಅ ಕನ್ವೀನಿಯಂಟ್ ಅಂತ ಹೇಳ್ತೀನಿ. ಬೂಟ್ ಸೈಜ್ ವೈಸ್ ಏನ್ ಚೇಂಜಸ್ ಇಲ್ಲ. 242 ಲೀಟರ್ಸ್ ಬೂಟ್ ಅಂಡ್ ಪಾರ್ಸಲ್ ಟ್ರೇ ಕೂಡ ಕೊಟ್ಟಿದ್ದಾರೆ. ಬಟ್ ಲ್ಯಾಂಪ್ ಒಂದು ಕೊಟ್ಟಿದ್ರೆ ನೈಟ್ ಟೈಮ್ ಅಲ್ಲಿ ಆಕ್ಸೆಸ್ ಮಾಡಕ್ಕೆ ಅಥವಾ ಏನಾದ್ರು ಹುಡುಕಕ್ಕೆ ಮಾಡಕ್ಕೆ ಸ್ವಲ್ಪ ಈಸಿ ಆಗಿರೋದು ಅಂತ ನನ್ಗೆ ಅನಿಸ್ತು. 3 kg ಲೋಡ್ ತಗೊಳ್ಳೋ ಹುಕ್ ಕೊಟ್ಟಿದ್ದಾರೆ. ಇವನ್ ಈ ಸೈಡ್ ಕೂಡ ಕೊಟ್ಟಿದ್ದಾರೆ. ಸೊ ಅದರಲ್ಲೆಲ್ಲ ಟಾಟಾ ಮೋಸನೇ ಮಾಡಲ್ಲ. ಸೊ ಪ್ರಾಕ್ಟಿಕಲಿಟಿ ಅಂತೂ ಚೆನ್ನಾಗಿ ಮಾಡ್ತಾರೆ. ಬಟ್ ಸ್ಟಿಲ್ ಬೇಜಾರಂತೂ ಇದೆ ನನಗೆ. ಯಾಕೆ ಅಂತ ಕ್ಯಾಬಿನ್ ಒಳಗೆ ಹೋದಾಗ ಹೇಳ್ತೀನಿ ನಾನು. ಸ್ಪೇರ್ ಟೈರ್ ಬಂದು 155/80 R30 ಓ ಮೈ ಗಾಡ್, ಲಿಟ್ರಲಿ ಸ್ಪೇರ್ ವೀಲ್ ಆಗಿ ಕೊಟ್ಬಿಟ್ಟಿದ್ದಾರೆ ಗೈಸ್. ನಾರ್ಮಲ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅಷ್ಟು ಚಿಕ್ಕದ್ ಕೊಟ್ಟಿದ್ದಾರೆ. ಬಟ್ ಪಂಚರ್ ಏನಾರು ಆಯ್ತು ಅಂತಂದ್ರೆ ಡೆಫಿನೆಟ್ಲಿ ಯೂಸ್ ಮಾಡ್ಬೋದು ನೀವು. ವೋಕಲ್ ಫಾರ್ ಲೋಕಲ್ ಸ್ಟಿಕರ್ ಕೂಡ ಕೊಟ್ಟಿದ್ದಾರೆ. ಅಂಡ್ 37 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಲಿಟ್ಟು ಲೆಫ್ಟ್ ಸೈಡ್ ಪ್ಲೇಸ್ ಮಾಡಿದ್ದಾರೆ. ಕೋ ಡ್ರೈವರ್ ಸೈಡ್ ರಿಕ್ವೆಸ್ಟ್ ಸೆನ್ಸರ್ ಬರಲ್ಲ, ಬಟ್ ಕ್ಯಾಮ್ರಾ ಇಲ್ಲೂ ಕೂಡ ಕೊಟ್ಟಿರುವಂತದ್ದು ನೋಡ್ಬೋದು ನೀವು. ಸೊ ಒಳಗಡೆ ಬಂದ್ರೆ ಕಂಪ್ಲೀಟ್ಲಿ ಚೇಂಜ್ ಮಾಡಿದ್ದಾರೆ. ಬಟ್ ನನಗೆ ಇಷ್ಟ ಆಗಿದ್ದೇನು ಅಂತಂದ್ರೆ ಈ ಒಂದು ಪ್ಯಾಟರ್ನ್ ಗೈಸ್. ಸೊ ಒಂದು ಪ್ರೀಮಿಯಂ ಅಪೀಲ್ ಅಂತೂ ಡೆಫಿನೆಟ್ಲಿ ಕೊಡುತ್ತೆ. ಅಂಡ್ ಡ್ಯುಯಲ್ ಟೋನ್ ಟ್ರೀಟ್ಮೆಂಟ್ ಕೂಡ ಕೊಟ್ಟಿದೆ. ಅಂಡ್ ಒಂದು ಸಿಯರಾ ಇಂದ ಇನ್ಸ್ಪೈರ್ ಆಗಿರೋ ಥಿಂಗ್ಸ್ ತುಂಬಾನೇ ಇದೆ ಈ ಕಾರಲ್ಲಿ. ಟಿಯಾಗೋ ಇವಿ ರಿವ್ಯೂಲು ನಾನು ಹೇಳಿದ್ದೆ, ಇವಾಗಲೂ ಅದನ್ನ ಹೇಳ್ತಾ ಇದ್ದೀನಿ. ಈ ಡೋರ್ ಹ್ಯಾಂಡಲ್ ಸಿಯರಾ ಇಂದ ಎತ್ಕೊಂಡ್ಬಂದಿರೋದು. ಈ ಡೋರ್ ಪ್ಯಾನಲ್ ಫ್ಲೋಟಿಂಗ್ ಟ್ರೀಟ್ಮೆಂಟ್ ಇದು ಕೂಡ ಸಿಯರಾ ಐಡಿಯಾನೇ. ಇಲ್ಲಿ ಕೂಡ ಗ್ಲಾಸ್ ಬ್ಲಾಕ್ ಅದು ಕೂಡ ಸಿಯರಾ ಐಡಿಯಾನೇ. ಸೊ ಈ ಒಂದು ಪವರ್ ವಿಂಡೋ ಸ್ವಿಚಸ್ ಹಳೆದೇ ಕ್ಯಾರಿವೇಟ್ ಮಾಡಿದ್ರೆ ಓಕೆ ಅಂತ ಹೇಳ್ತೀನಿ. ಸ್ಪೀಕರ್ ಪ್ಲೇಸ್ಮೆಂಟ್ ಆಗಿದೆ. ಅಂಡ್ ಬಾಟಲ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಈ ಕಾರಲ್ಲಿ ಒಂದಿಷ್ಟು ಫ್ಯೂ ಥಿಂಗ್ಸ್ ಆಡ್ ಅಪ್ ಮಾಡಿದ್ರೆ ಒಂದಿಷ್ಟು ಫ್ಯೂ ಥಿಂಗ್ಸ್ನ ಕೂಡ ಕಿತ್ತಾಕಿದ್ದಾರೆ ಟಾಟಾನವರು. ಹೆಂಗೆ ಅಂತಂದ್ರೆ ಮುಂಚೆ ಫಸ್ಟ್ ಟಿಯಾಗೋ ಬಂದಾಗ 4 ಸ್ಪೀಕರ್ 4 ಟ್ವಿಟರ್ ಬರ್ತಾ ಇತ್ತು. ಆಮೇಲೆ ಫೇಸ್ ಲಿಫ್ಟ್ ತಗೊಂಡ್ಬಂದಾಗ ಬರೀ 2 ಟ್ವಿಟರ್ ಇಳಿಸಿದ್ರು, 2 ಟ್ವಿಟರ್ ಕಿತ್ತಾಕಿದ್ರು. ಇವಾಗ ಇರೋ 2 ಟ್ವಿಟರ್ ಕಿತ್ತಾಕಿ ಬರೀ 4 ಸ್ಪೀಕರ್ ಮಾಡಿಟ್ಟಿದ್ದಾರೆ. ಬಟ್ ಹಂಗಂತ ಆಡಿಯೋ ಕ್ವಾಲಿಟಿ ಕಮ್ಮಿ ಆಗಿದೆ ಅಂತಂದ್ರೆ ಓಕೆ, ನಾಟ್ ಬ್ಯಾಡ್ ಅಂತ ಹೇಳ್ತೀನಿ. ಸ್ಟಿಲ್ ಆಡಿಯೋ ಸೆಗ್ಮೆಂಟ್ ವೈಸ್ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀನಿ. ಬಟ್ ಹಳೆ ಫಸ್ಟ್ ಜನರೇಷನ್ ಅಲ್ಲಿ ಏನು ಟಿಯಾಗೋ ಬಂದಿತ್ತು ಅದ್ರದ್ದು ಆಡಿಯೋ ಸಿಸ್ಟಮ್ ತಂಪಾಗಿರ್ಬೋದು, ಅದ್ರದ್ದು ಕ್ಲಾರಿಟಿ ಆಗಿರ್ಬೋದು, ಅದ್ರದ್ದು ಬೇಸ್ ಆಗಿರ್ಬೋದು, ಸೊ ಅಷ್ಟು ಸಿಗಲ್ಲ. ಬಿಕಾಸ್ 4 ಟ್ವಿಟರ್ ಎಲಿಮಿನೇಟ್ ಆಗಿರೋದ್ರಿಂದ. ಸೊ ಕಾಸ್ಟ್ ಕಟಿಂಗ್ಗೆ ಅಲ್ಲಿ ಇಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಟಾಟಾನವರು ಬ್ಯಾಲೆನ್ಸ್ ಮಾಡೋಕ್ಕೆ ಕಾರಣ. ಬಟ್ ಸ್ಟಿಲ್ ದಟ್ಸ್ ಫೈನ್. ಬಟ್ ಸ್ಟಿಲ್ ಬೇಜಾರಾಗೋದೇನು ಅಂತಂದ್ರೆ ಸ್ಟಿಲ್ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೊಡ್ತಾ ಇಲ್ಲ ಗುರು. ಫಿಕ್ಸ್ಡ್ ಹೆಡ್ರೆಸ್ಟೇ ಕೊಟ್ಟಿದ್ದಾರೆ. ಅಂಡ್ ಇವನ್ ಸೆಂಟರ್ ಆಮ್ರೆಸ್ಟ್ ಕೂಡ ಇಲ್ಲ. ನಾನು ಸೆಂಟರ್ ಆಮ್ರೆಸ್ಟ್ ಬಗ್ಗೆ ಕಂಪ್ಲೇಂಟ್ ಮಾಡಲ್ಲ, ಬಟ್ ಅಟ್ಲೀಸ್ಟ್ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಆದ್ರೂ ಕೊಡಬೇಕು. ಮಧ್ಯದ ಹೆಡ್ರೆಸ್ಟ್ ನಾನು ಕೇಳಲ್ಲ, ಬಿಕಾಸ್ ಕ್ಯಾಬಿನ್ ಬಿಡ್ತಿಲ್ದೇ ಇರೋದ್ರಿಂದ. 3 3-point ಸೀಟ್ ಬೆಲ್ಟ್ ಬರುತ್ತೆ, ಮಧ್ಯದಲ್ಲಿ ಕೂತ್ಕೊಳ್ಳೋರ್ಗೂ ಬರುತ್ತೆ. ಐಸೋಫಿಕ್ಸ್ ಆಂಕರ್ಸ್ 2 ಕಡೆನೂ ಕೊಟ್ಟಿದ್ದಾರೆ. ಅಂಡ್ ಹೊಸ ಆಡೆಡ್ ಫೀಚರ್ ಅಂತಂದ್ರೆ ರಿಯರ್ AC ವೆಂಟ್ ಕೂಡ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಅಂಡ್ ಇದು ಟಾಪ್ ಎಂಡ್ ಆಗಿಲ್ದೇ ಇರೋದ್ರಿಂದ 65 ವಾಟ್ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿಲ್ಲ. ಸೀಟ್ ಬ್ಯಾಕ್ ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ದಟ್ಸ್ ಅ ಗುಡ್ ಥಿಂಗ್. ಇವನ್ ಡ್ರೈವರ್ ಸೈಡ್ ಕೂಡ ಸೀಟ್ ಬ್ಯಾಕ್ ಪಾಕೆಟ್ ಬರುತ್ತೆ. ಲಿಟರಲಿ 65 ವಾಟ್ ಹಿಂದ್ಗಡೆ ಬರುತ್ತೆ ಚಾರ್ಜಿಂಗ್ ಟಾಪ್ ಎಂಡ್ ಅಲ್ಲಿ. 65 ವಾಟ್ ಥ್ರೂ ಇವನ್ ಲ್ಯಾಪ್ಟಾಪ್ ಕೂಡ ಚಾರ್ಜ್ ಮಾಡಬಹುದು ನೀವು. ಸೊ ಅಷ್ಟು ಫಾಸ್ಟ್ ಚಾರ್ಜಿಂಗ್ ಅದು. ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ ಬರಲ್ಲ, ಫಿಕ್ಸ್ಡ್ ಬರುತ್ತೆ. ಬಟ್ ಇವಾಗ ಕರ್ಟನ್ ಏರ್ ಬ್ಯಾಗ್ ಕೊಟ್ಟಿದ್ದಾರೆ. ಇಲ್ಲಿ ಬರುವಂಥದ್ದು ಕರ್ಟನ್ ಏರ್ ಬ್ಯಾಗ್. ಸೊ ಬೇಸಿಕಲಿ ಈ ಕಾರಲ್ಲಿ ಇವಾಗ 6 ಏರ್ ಬ್ಯಾಗ್ ಬರುತ್ತೆ. ಮುಂಚೆ ಬರೀ 2 ಏರ್ ಬ್ಯಾಗ್ ಬರ್ತಾ ಇತ್ತು. ಅಂಡ್ ಕ್ಯಾಬಿನ್ ಅಂತ ಏನು ಬಿಡ್ತಿಲ್ಲ. ನಾನು 3 ಜನ ಕಂಫರ್ಟಬಲ್ ಆಗಿ ಕೂರ್ಬೋದು ಅಂತ ಸುಳ್ಳು ಹೇಳಕ್ ಹೋಗಲ್ಲ ನಿಮಗೆ. ಇಲ್ಲಿ ಮಧ್ಯದಲ್ಲಿ ಒಬ್ರು ಅಡಲ್ಟು, ಆ ಕಡೆ ಒಬ್ರು ಅಡಲ್ಟು, ಮಧ್ಯದಲ್ಲಿ ಮಗು ಕೂರಿಸ್ಕೊಳ್ಳೋಕೆ ಬೆಸ್ಟ್ ಅಂತ ಹೇಳ್ತೀನಿ. ಅಂಡ್ ಡ್ಯಾಶ್ ಬೋರ್ಡ್ ಡಿಸೈನ್ ಲೇಔಟ್ ಕೂಡ ಕಂಪ್ಲೀಟ್ಲಿ ಚೇಂಜ್ ಮಾಡಿದ್ದಾರೆ. ಇದು ಕೂಡ ಚೆನ್ನಾಗಿದೆ. ಬಟ್ ಐ ಲವ್ ಹೌ ದ ಓಲ್ಡ್ ಡ್ಯಾಶ್ ಬೋರ್ಡ್ ವಾಸ್. ಬಟ್ ಇದು ಕೂಡ ಒಂಥರ ತುಂಬಾ ಚೆನ್ನಾಗಿದೆ. ಬಟ್ ಅದೊಂಥರ ಸ್ವಲ್ಪ ದಪ್ಪಕ್ಕೆ ಚೆನ್ನಾಗಿತ್ತು ಗುರು. ಬಟ್ ಇಂಪ್ರೂವ್ಡ್ ಏನು ಅಂತಂದ್ರೆ ಇದು ಸಿಯರಾ ಇಂದ ಇನ್ಸ್ಪೈರ್ಡ್ ಆಗಿದ್ರು. ಸಿಯರಲ್ಲಿ ಎಷ್ಟು ಫ್ಲಿಮ್ಸಿ ಇದೆಯೋ ಯೂನಿಟ್ ಅಷ್ಟು ಫ್ಲಿಮ್ಸಿ ಇಲ್ಲ ಇದು, ನೋಡ್ತಿರ್ಬೋದು. ಸೊ ಅಲ್ಲಾಡ್ಸೋದು ಅಷ್ಟು ಈಸಿಯಾಗಿ ಅಲ್ಲಾಡಲ್ಲ. ನನ್ನ ಪ್ರಕಾರ ಒಳ್ಳೇದೇನೆ. ಬಿಕಾಸ್ ಡೋರ್ ಕ್ಲೋಸ್ ಮಾಡಕ್ಕೆ ಎಲ್ಲೂ ಏನೂ ಇಲ್ಲ, ಡೈರೆಕ್ಟ್ ಆಗಿ ಈ ಪ್ಯಾನಲ್ ಇಟ್ಕೊಂಡೇ ಕ್ಲೋಸ್ ಮಾಡಬೇಕು ಒಳಗಡೆ ಕೂತ್ಕೊಂಡು. ಸೊ ಫ್ಲಿಮ್ಜಿ ಕೊಟ್ಟಿಲ್ದೇ ಇರೋದು ದಟ್ಸ್ ಅ ಗುಡ್ ಥಿಂಗ್. ಸೊ ಇಂಪ್ರೂವ್ ಮಾಡ್ತಾ ಇದ್ದಾರೆ ಟಾಟಾನವರು. ಇನ್ನ ಬೇಜಾನ್ ಇಂಪ್ರೂವ್ಮೆಂಟ್ ಆಗ್ಬೇಕು ಆಕ್ಚುಲಿ. ಬಟ್ ದೇ ಆರ್ ಗೋಯಿಂಗ್ ಆನ್ ಗುಡ್ ಟ್ರ್ಯಾಕ್ ಅಂತ ಹೇಳ್ತೀನಿ ನಾನು. ಡ್ರೈವರ್ ಸೈಡ್ ಓಪನ್ ಮಾಡಿದ್ರು, ಸ್ವಲ್ಪ ಫ್ಯಾಬ್ರಿಕ್ ಫಿನಿಶ್ ಕೊಟ್ಟಿದ್ದಾರೆ. ಬಟ್ ಅಂತ ಏನು ಸಾಫ್ಟ್ ಇಲ್ಲ. ಈಸ್ಟರ್ ಎಗ್ಸ್ ಅಂತೂ ಬೇಜಾನ್ ಇದೆ ಈ ಕಾರಲ್ಲಿ. ಈ ಥರದ ಸ್ಕ್ವಿರಿಲ್ ಅನ್ನೋದನ್ನ ತುಂಬಾ ಕಡೆ ನೋಡ್ತೀರಾ ನೀವು. ಕಪ್ ಹೋಲ್ಡರ್ ಅಲ್ಲಿ ಕೊಟ್ಟಿದ್ದಾರೆ, ಡ್ಯಾಶ್ ಬೋರ್ಡ್ ಅಲ್ಲಿ ಕೊಟ್ಟಿದ್ದಾರೆ, ಮುಂದ್ಗಡೆ ಅಲ್ಲೆಲ್ಲೋ ಬಾನೆಟ್ ಅಲ್ಲೆಲ್ಲೋ ಸಮಥಿಂಗ್ ಬರುತ್ತೆ ಗುರು. ಬಟ್ ಇನ್ನ ಒಂದು ನನಗೆ ದೇ ಕೂಡ ಚೇಂಜ್ಡ್ ಅಂತ ಅನ್ಸಿದ್ದು ಟಾಟಾನವರು. ಮಿರರ್ ಕಂಟ್ರೋಲ್ಸ್ ನ ಇಲ್ಲಿ ಕೂಡ ಬದಲು ಇಲ್ಲೇ ಪ್ಲೇಸ್ಮೆಂಟ್ ಮಾಡೋಕ್ಕಾಗಿದ್ರು. ಸೊ ದಟ್ ಮಿರರ್ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂದಾಗ ಬಗ್ಗೋ ಅವಶ್ಯಕತೆ ಇರಲ್ಲ. ಎನಿವೇ ಒನ್ ಟೈಮ್ ಅಡ್ಜಸ್ಟ್ಮೆಂಟ್ ನಾವು ಮಾಡೋವಂಥದ್ದು. ಬಟ್ ಬೇರೆ ಯಾರು ಡಿಫ್ರೆಂಟ್ ಓಡಿಸ್ತಾ ಇದ್ದಾರೆ ಅಂತಂದಾಗ ಅವ್ರಿಗೆ ಬೇಕಾದಂಗೆ ಮಿರರ್ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾರೆ. ಸೊ ಮನೇಲಿ ಇಬ್ಬಿಬ್ರು ಡಿಫ್ರೆಂಟ್ ಹೈಟ್ ಇರೋರು ಓಡಿಸ್ತಾ ಇದ್ದಾರೆ ಅಂತಂದಾಗ ಅದೊಂದು ಪ್ರಾಬ್ಲಮ್. ಮಿರರ್ ಎವ್ರಿ ಟೈಮ್ ಅಡ್ಜಸ್ಟ್ಮೆಂಟ್ ಮಾಡ್ತಾನೆ ಇರ್ತೀವಿ ನಾವು. ಸೊ ಮಿರರ್ ಪ್ಲೇಸ್ಮೆಂಟ್ ಒಂದು ಇಲ್ಲಿದ್ರೆ ಚೆನ್ನಾಗಿರೋದು ಅನ್ನೋದು ನನ್ನ ಒಪಿನಿಯನ್. ಇವನ್ ಡ್ರೈವರ್ ಸೀಟ್ಗೆ ಹೈಟ್ ಅಡ್ಜಸ್ಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಫ್ಯೂ ಥಿಂಗ್ಸ್ ಕಿತ್ತಾಕಿದ್ದಾರೆ ಅಂತ ಹೇಳಿದ್ನಲ್ಲ, ಒಂದು ಅದರಲ್ಲಿ ಟ್ವೀಟರ್ಸ್ಗಳು ಕಿತ್ತಾಕಿರೋದು. ಪ್ಲಸ್ ಮುಂಚೆ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರ್ತಾ ಇತ್ತು ಟಿಯಾಗೋಲಿ ಫ್ರಂಟ್ 2 ಸೀಟ್ಗೂ. ಬಟ್ ಇವಾಗ ಅದನ್ನ ಫಿಕ್ಸ್ಡ್ ಹೆಡ್ರೆಸ್ಟ್ ಮಾಡಿದ್ದಾರೆ ಗುರು. ವೈ ಟಾಟಾ ವೈ.
ಅಂಡ್ ಇವನ್ ಡ್ರೈವರ್ ಆಮ್ರೆಸ್ಟ್ ಕೂಡ ಇವಾಗ ಹೊಸದಾಗಿ ಆಡ್ ಮಾಡಿದ್ದಾರೆ, ಅದಕ್ಕೆ ಫ್ಯಾಬ್ರಿಕ್ ಫಿನಿಶ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಒಳಗಡೆ ಸ್ಟೋರೇಜ್ ಸ್ಪೇಸ್ ಡೀಪ್ ಇದೆ ಅಂತ ಹೇಳ್ತೀನಿ. ಅಂಡ್ ಇವನ್ 12 ವೋಲ್ಟ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಪ್ರಾಪರ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಅಂಡ್ ಬಾನೆಟ್ ಓಪನ್ ಮಾಡಕ್ಕೆ ಇಲ್ಲಿ ಕೊಟ್ಟಿದ್ದಾರೆ, ಫ್ಯೂಲ್ ಟ್ಯಾಂಕ್ ಲೀಡ್ ಓಪನ್ ಮಾಡಕ್ಕೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೂಡ ಬರುತ್ತೆ. ಅಂಡ್ ಡ್ರೈವರ್ ಸೀಟ್ ಈ ಒಂದು ಹೋಲ್ ಸ್ಟ್ರಿಂಗ್ಸ್ ಎಲ್ಲ ಏನಿದೆ ಅಥವಾ ಒಂದು ಸಪೋರ್ಟಿವ್ ಆಸ್ಪೆಕ್ಟ್ಸ್ ಅಂತ ತಗೊಂಡ್ರೆ ತುಂಬಾ ಸಪೋರ್ಟಿವ್ ಆಗಿದೆ ಅಂತ ಹೇಳ್ತೀನಿ. ಮೀಡಿಯಂ ಫಿಟ್ ಇದೀರಾ ಅಂತಂದ್ರೆ ಸೀಟ್ಸ್ ವುಡ್ ಬಿ ಡ್ಯಾಮ್ ಕಂಫರ್ಟಬಲ್ ಇನ್ ದಿಸ್ ಕಾರ್ ಗೈಸ್, ಫ್ರಂಟ್ ಸೀಟ್ಸ್ ಎಸ್ಪೆಷಲಿ. ಅಂಡ್ ಅಡ್ಜಸ್ಟ್ಮೆಂಟ್ ವೈಸ್ ಇಟ್ಸ್ 6-way ಮ್ಯಾನ್ಯುಯಲಿ ಅಡ್ಜಸ್ಟಬಲ್ ಸೀಟ್ಸ್. ಹೆಡ್ ರೆಸ್ಟ್ ಅಡ್ಜಸ್ಟ್ಮೆಂಟ್ ಒಂದು ಇಲ್ಲ ಅನ್ನೋದು ಬಿಟ್ರೆ ಇನ್ಕ್ಲಿನೇಷನ್ ಆಂಗಲ್ ಸೆಟ್ ಮಾಡಬಹುದು, ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡಬಹುದು ಅಂಡ್ ಹೈಟ್ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಗಾಡಿಲಿ ಒಬ್ಬರೇ ಇದೀರಾ, ಪ್ಯಾಸೆಂಜರ್ ಸೈಡ್ ಯಾರು ಕೂತ್ಕೋತಾ ಇಲ್ಲ ಅಂತಂದ್ರೆ ಏರ್ ಬ್ಯಾಗ್ ಡಿಸೇಬಲ್ ಕೂಡ ಮಾಡಬಹುದು, ಅದ್ರ ಲಾಕಿಂಗ್ ಮೆಕ್ಯಾನಿಸಮ್ ಇಲ್ಲಿ ಕೊಟ್ಟಿದ್ದಾರೆ. ಲೆಟ್ಸ್ ಸ್ಟಾರ್ಟ್ ದಿಸ್ ಕಾರ್ ಗೈಸ್. ಓಕೆ, ಪ್ರೆಸ್ ಮಾಡಿದ್ರೆ ಈ ತರ ಬರುತ್ತೆ, ನೋಡ್ತಿರ್ಬೋದು. ವೆಲ್ಕಮಿಂಗ್ ಈ ತರ ಇರುತ್ತೆ ಗೈಸ್ ಈ ಕಾರಲ್ಲಿ ನಿಮಗೆ. ಅಂಡ್ ಐಸ್ಲ್ಯಾಂಡ್ ಫ್ಲೋಟಿಂಗ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಂತ ಹೇಳ್ತಾರೆ ಟಾಟಾನವರು. ಇದು ಕೂಡ ಸೇಮ್ ಟಾಟಾ ಸಿಯರಾ ಪ್ಯೂರ್ ಪ್ಲಸ್ ವೇರಿಯಂಟ್ ರಿವ್ಯೂ ಮಾಡಿದೆ, ಅದರಲ್ಲಿ ಇದೇ ತರದ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಾನು ನೋಡಿದ್ದು ಗೈಸ್. ಬಟ್ ಟಾಟಾ ಈಸ್ ಲಿಸ್ನಿಂಗ್ ಟು ದ ಕಸ್ಟಮರ್ಸ್, ಇನ್ನ ಇಂಪ್ರೂವ್ ಆಗಬೇಕು. ಬಟ್ ಈಗ ಏನೇನೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ ಈ ಪರ್ಟಿಕ್ಯುಲರ್ ಕಾರ್ಗೆ ಎಲ್ಲಾನು ಸೂಪರ್ಬ್ ಅಂತ ಹೇಳ್ತೀನಿ. ಬಿಕಾಸ್ ಹಳೆ ಟಿಯಾಗೋಲಿ ಈ ಪ್ಯಾನಲ್ ಕಂಪ್ಲೀಟ್ ಆಗಿ ಟಾಟಾ ಲೋಗೋ ಇಲ್ಯುಮಿನೇಟ್ ಆಗ್ತಾ ಇತ್ತು, ಈ ಪ್ಯಾನಲ್ ಕಂಪ್ಲೀಟ್ಲಿ ಗ್ಲಾಸ್ ಬ್ಲಾಕ್ ಇತ್ತು, ಬೇಗ ಸ್ಕ್ರಾಚ್ ಆಗ್ತಾ ಇತ್ತು. ಸೊ ಈ ತರದ ಕಂಪ್ಲೇಂಟ್ಸ್ ತುಂಬಾ ಇತ್ತು. ಬಟ್ ಇವಾಗ ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಮಾಡಿದ್ರೆ ಗ್ಲೋ ಅಪ್ ಆಗಲ್ಲ. ಗ್ಲಾಸ್ ಬ್ಲಾಕ್ ಅನ್ನೋದು ತುಂಬಾ ಕಡೆ ಯೂಸೇ ಮಾಡಿಲ್ಲ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಗ್ಲಾಸ್ ಬ್ಲಾಕ್ ಕೊಟ್ಟಿದ್ದಾರೆ. ಅಂಡ್ ಈ AC ಯೂನಿಟ್ ಏನಿದೆ ಇದ್ರದ್ದು ಲೋಯರ್ ಪಾರ್ಟ್ ಅಲ್ಲಿ ಮಾತ್ರ ಗ್ಲಾಸ್ ಬ್ಲಾಕ್ ನೋಡ್ತೀರಾ. ಇಷ್ಟು ಬಿಟ್ರೆ ಕ್ಯಾಬಿನ್ ಅಲ್ಲಿ ಎಲ್ಲೂ ಗ್ಲಾಸ್ ಬ್ಲಾಕ್ ಇಲ್ವೇ ಇಲ್ಲ. ಅದ್ರ ಜೊತೆಗೆ ಈ ಝೋನ್ ಒಂದು. ಸೊ ಇಷ್ಟು ಬಿಟ್ರೆ ಗ್ಲಾಸ್ ಬ್ಲಾಕ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಕಮ್ಮಿ ಯೂಸ್ ಮಾಡಿದ್ದಾರೆ. ಸೊ ಅಷ್ಟು ಬೇಗ ಸ್ಕ್ರಾಚ್ ಕೂಡ ಆಗಲ್ಲ. ಅಂಡ್ ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ, ಆಟೋ ವೈಪರ್ಸ್ ಕೂಡ ಕೊಟ್ಟಿದ್ದಾರೆ. ಬಟ್ ಟಿಯಾಗೋ EV ತಗೊಂಡಾಗ ಅದರಲ್ಲಿ ಈ ಸ್ಟಾಕ್ಸ್ ಏನಿದೆ ಈ ತರ ಇಲ್ಲ ಗೈಸ್. ಸಿಯಾರಾ ಸ್ಟಾಕ್ಸ್ ಏನಿದೆ ಆ ಸ್ಟಾಕ್ಸ್ ಕೊಟ್ಟಿದ್ರು. ಬಟ್ ಅದನ್ನೇ ಸೇಮ್ ನಾನು ಐಸಿಗೂ ಕ್ಯಾರಿ ಮಾಡಿರ್ತಾರೆ ಅಂತ ಅನ್ಕೊಂಡ್ರೆ ಬೇಸಿಕಲಿ ಪೆಟ್ರೋಲ್ ವರ್ಷನ್ಸ್ಗೆ. ಬಟ್ ಅವ್ರು ಕ್ಯಾರಿ ಔಟ್ ಮಾಡಿಲ್ಲ, ಅದೊಂದು ಬೇಜಾರಿನ ವಿಷಯ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಸ್ವಿಚ್, ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬ್ರೌಸ್ ಮಾಡಕ್ ಕೊಟ್ಟಿದ್ದಾರೆ ಅಂಡ್ ಮೀಡಿಯಾ ರಿಲೇಟೆಡ್ ಫಂಕ್ಷನ್ಸ್ ಕೊಟ್ಟಿದ್ದಾರೆ. ಅಂಡ್ ಸ್ಟಿಲ್ ಇವಾಗ್ಲೂ ಕೂಡ ಟಾಟಾ ಅಡ್ಜಸ್ಟ್ಮೆಂಟ್ಸ್ಗೆ ಚೇಂಜಸ್ ಮಾಡಿಲ್ಲ, ಬರೀ ಟಿಲ್ಟ್ ಒಂದೇ ಇರೋದು. ಟೆಲಿಸ್ಕೋಪಿಕ್ ಕೊಟ್ಟಿದ್ರೆ ಆಕ್ಚುಲಿ ಚೆನ್ನಾಗಿರೋದು. ಇವಾಗ ಓಡೋ ತೋರಿಸ್ತಾ ಇದೆ, ಡಿಸ್ಟೆನ್ಸ್ ಇಲ್ಲಿ ಹೇಳುತ್ತೆ ಅಂಡ್ ಇಲ್ಲಿ ರೇಂಜ್ ಹೇಳುತ್ತೆ. ಬಟ್ ಅದನ್ನ ಬ್ರೌಸ್ ಮಾಡಿದೆ ಟ್ರಿಪ್ ಹೇಳುತ್ತೆ, ಅದ್ರ ಡಿಸ್ಟೆನ್ಸ್ ಮತ್ತೆ ಅದರದ್ದು ಆವರೇಜ್ ಎಕಾನಮಿ. ಟ್ರಿಪ್ ಬಿ ಅದ್ರ ಡಿಸ್ಟೆನ್ಸ್ ಮತ್ತೆ ಅದರದ್ದು ಆವರೇಜ್ ಎಕಾನಮಿ. ಇಷ್ಟು ಬಿಟ್ರೆ ಏನಂದ್ರೆ ಏನು ಹೇಳಲ್ಲ ಟಾಗಲ್ ಮಾಡಿದ್ರೆ, ಬಿಕಾಸ್ ಎಲ್ಲ ಇನ್ಫಾರ್ಮೇಶನ್ಸ್ ಇಲ್ಲೇ ಲೋಡ್ ಮಾಡಿದ್ದಾರೆ. ಇನ್ಸ್ಟಂಟೇನಿಯಸ್ ಫ್ಯೂಲ್ ಕನ್ಸಂಪ್ಷನ್, ಯಾವ ಡೋರ್ ಓಪನ್ ಆಗಿದೆ ಅನ್ನೋ ವಾರ್ನಿಂಗು, ಟೈಮು, ಟೆಂಪರೇಚರು, RPM ಮೀಟರ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಬಂದು ಫ್ಯೂಲ್ ಗೇಜ್ ಕೊಟ್ಟಿದ್ದಾರೆ, ಟೆಂಪರೇಚರ್ ಮೀಟರ್ ಕೊಟ್ಟಿದ್ದಾರೆ ಅಂಡ್ ಸ್ಪೀಡ್ ಮಧ್ಯದಲ್ಲಿ ತೋರಿಸುತ್ತೆ. 10.25 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಕೊಟ್ಟಿದ್ದಾರೆ. ಆಪಲ್ ಕಾರ್ಪ್ಲೇ ಆಂಡ್ರಾಯ್ಡ್ ಆಟೋ ವೈರ್ಲೆಸ್ ಆಗಿದೆ ಅಂಡ್ ಡ್ರೈವ್ ನೆಕ್ಸ್ಟ್ ಆಪ್ ಕೂಡ ಇದೆ. ಬೇಸಿಕಲಿ ಇದರಲ್ಲಿ ಡ್ರೈವಿಂಗ್ ಡೇಟಾ ತೋರಿಸುತ್ತೆ, ಲೈಕ್ ಆಕ್ಸಿಲರೇಷನ್ ಯಾವ ತರ ಮಾಡಿದ್ದೀರಾ, ಟಾಪ್ ಸ್ಪೀಡ್ ಎಷ್ಟಾಗಿದೆ, ಗೇರ್ ಯಾವ ರೀತಿ ಯೂಸ್ ಮಾಡಿದ್ದೀರಾ, ಮೋಸ್ಟ್ ಗೇರ್ ಯಾವ್ದು ಯೂಸ್ ಮಾಡಿರೋದು, ಆವರೇಜ್ ಸ್ಪೀಡು ಮತ್ತೆ ಆವರೇಜ್ ಎಫಿಷಿಯನ್ಸಿ, RPM ಬ್ಯಾಂಡ್ ಎಫಿಷಿಯನ್ಸಿ, ಇಂಜಿನ್ ಐಡಲ್ ಟೈಮು, ಸ್ಕೋರ್ ಕೂಡ ಕೊಡುತ್ತೆ ಬೇಸಿಕ್ಲಿ ಇಲ್ಲಿ. ಸೊ ನಿಮ್ ಪಕ್ಕದಲ್ಲಿ ಕೂತಿರೋರು ತುಂಬಾ ಸ್ಟ್ರಿಕ್ಟ್ ಇದಾರೆ, ನಿಮ್ ವೈಫ್ ಸ್ಟ್ರಿಕ್ಟ್ ಇದಾರೆ, ನಿಮ್ ಪೇರೆಂಟ್ಸ್ ಸ್ಟ್ರಿಕ್ಟ್ ಇದಾರೆ ಅಂತಂದ್ರೆ ಮೇಕ್ ಶೂರ್ ಟು ಮೇಂಟೈನ್ ದಿಸ್ ಸ್ಕೋರ್ ಗೈಸ್. ಅಥವಾ ಈ ತರದೊಂದು ಫೀಚರ್ ಇದೆ ಈ ಕಾರಲ್ಲಿ ಅಂತ ಅದನ್ನ ತೋರಿಸ್ಕೊಟ್ಬಿಡಿ. ಇಲ್ಲ ಅಂತಂದ್ರೆ ಅವ್ರು ಬಂದ್ ಕೂತಾಗೆಲ್ಲ ಇದನ್ನ ಚೆಕ್ ಮಾಡಿ ಸ್ಕೋರ್ ಮೇಂಟೈನ್ ಮಾಡಿಲ್ಲ ಅಂತಂದ್ರೆ ಕ್ಯಾಕ್ರಸ್ ಉಗಿಸ್ಕೋತೀರಾ. ಸೊ ಮೇಕ್ ಶೂರ್ ದಟ್ ಯು ಮೇಂಟೈನ್ ದಿ ಸ್ಕೋರ್. ಅಥವಾ ಮನೆಯವರಿಗೆ ಇದನ್ನು ತೋರಿಸ್ಬೇಡಿ. ಅದ್ರ ಜೊತೆಗೆ 360 ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ ಅಂಡ್ ಅಡಾಪ್ಟಿವ್ ಗೈಡ್ಲೈನ್ಸ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಕ್ಯಾಮ್ರಾ ಕ್ಲಾರಿಟಿ ಈಸ್ ಕ್ರಿಸ್ಟಲ್ ಕ್ಲಿಯರ್ ಅಂತ ಹೇಳ್ತೀನಿ. ಫಸ್ಟ್ ಟೈಮ್ ಕಾರ್ ಬೈಯರ್ಸ್ ಅಂತ ಅಂದ್ರೆ ಅವ್ರಗಳಿಗೆ ಪಾರ್ಕಿಂಗ್ ವೈಸ್ 360 ಕ್ಯಾಮ್ರಾ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ಸುತ್ತಮುತ್ತ ಯಾರಿದ್ದಾರೆ ಅಂತ ಅನ್ನೋದು ಎಕ್ಸಾಕ್ಟ್ ಆಗಿ ನೀಟಾಗಿ ಕಾಣುತ್ತೆ. ಸೊ ಇಲ್ಲೊಂದಿಷ್ಟು ಫ್ಯಾಬ್ರಿಕ್ ಫಿನಿಶ್ ಎಲ್ಲ ಕೊಟ್ಟಿದ್ದಾರೆ ಅಂತ ಏನ್ ಹಾರ್ಡ್ ಇಲ್ಲ, ಬಟ್ ಓಕೆ ಅಂತ ಹೇಳ್ತೀನಿ. ಕ್ಯಾಬಿನ್ ಸ್ಟೋರೇಜ್ ಸ್ಪೇಸ್ ವೈಸ್ ಇಟ್ ಹ್ಯಾಸ್ ಬೀನ್ ರೆಡ್ಯೂಸ್ಡ್ ಗೈಸ್. ಫಸ್ಟ್ಲಿ ಇಲ್ಲಿ ಮುಂಚೆ ಒಂದು ಡೀಪ್ ಕಬಿ ಹೋಲ್ ಬರ್ತಾ ಇತ್ತು, ಪ್ರಾಪರ್ ಆಗಿ ಮೊಬೈಲ್ ಇಡಬಹುದಾಗಿತ್ತು. ಬಟ್ ಇವಾಗ ಆ ಒಂದು ಕಬಿ ಹೋಲ್ ಬರಲ್ಲ. ಇದು ಸೆಕೆಂಡ್ ಟಾಪ್ ವೇರಿಯಂಟ್ ಆಗಿರೋದ್ರಿಂದ ಇಲ್ಲಿ ಮೊಬೈಲ್ ಇಡಕ್ಕೆ ಸ್ಪೇಸ್ ಬರುತ್ತೆ. ಬಟ್ ಟಾಪ್ ವೇರಿಯಂಟ್ ಹೋದ್ರೆ ಇಲ್ಲಿ ಡ್ಯುಯಲ್ ವೈರ್ಲೆಸ್ ಚಾರ್ಜರ್ ಬರುತ್ತೆ. ಬಟ್ ಇಲ್ಲಿ ಮೊಬೈಲ್ ಇಟ್ರೆ ಪ್ರಾಬ್ಲಮ್ ಏನು ಅಂತಂದ್ರೆ ಬ್ರೇಕ್ ಹೊಡೋ ತಕ್ಷಣ ಇಲ್ಲಿಂದ ಆಚೆ ಬಂದ್ಬಿಡುತ್ತೆ. ದಟ್ಸ್ ಒನ್ ಪಾಯಿಂಟ್. ಅದ್ರ ಜೊತೆಗೆ ಇಲ್ಲೊಂದು ಗ್ಲಾಸ್ ಬ್ಲಾಕ್ ಕೊಟ್ಟಿದ್ದಾರೆ, ಹೇಳೋದ್ ಮರ್ತೆ ಗೈಸ್. ಅಂಡ್ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ನೋಡಿ, ಇಷ್ಟೇ. ಅದ್ ಬಿಟ್ರೆ ಗ್ಲೌ ಬಾಕ್ಸ್ ಅಲ್ಲಿ ಕೂಲಿಂಗ್ ಫಂಕ್ಷನ್ ಕೊಟ್ಟಿದ್ದಾರೆ. ಬಟ್ ಮುಂಚೆ ಅಷ್ಟು ಹ್ಯೂಜ್ ಗ್ಲೌ ಬಾಕ್ಸ್ ಇಲ್ಲ, ಅದು ಒನ್ ಪಾಯಿಂಟ್. ಸೊ ಇಲ್ಲಿ ಸ್ಪೇಸ್ ರೆಡ್ಯೂಸ್ ಆಗಿದೆ, ಇಲ್ಲಿ ಸ್ಪೇಸ್ ರೆಡ್ಯೂಸ್ ಆಗಿದೆ. ಬಟ್ ಗೇರ್ ನಾಬ್ ಏನಿದೆ ಅದು ಚೇಂಜ್ ಆಗಿದೆ. ಸಿಯರಲ್ಲಿ ಏನ್ ನೋಡಿರ್ತೀವಿ ಅದೇ ತರದ ಸೇಮ್ ಗೇರ್ ನಾಬು. ಬಟ್ ಆಪರೇಟ್ ಮಾಡಕ್ಕೆ ತುಂಬಾ ಸ್ಮೂತ್ ಆಗಿದೆ ಗೈಸ್. ಹಳೆ ಗೇರ್ ಬಾಕ್ಸ್ ಗಿನ್ನ ಹಳೆ ಟಿ ಆಗೋದು ಅದಕ್ಕಿನ್ನ ಮಸ್ತ್ ಆಗಿದೆ ಅಂತ ಹೇಳ್ತೀನಿ ನಾನು. ಅಂಡ್ ಇವನ್ ಗೈಡ್ಲೈನ್ಸ್ ಕೂಡ ಅಡಾಪ್ಟಿವ್ ಆಗಿ ಕೊಟ್ಟಿದ್ದಾರೆ. ಅಂಡ್ ಇದು ಒಂದು ಸೆಂಟ್ರಲ್ ಲಾಕಿಂಗ್ ಕೊಟ್ಟಿದ್ದಾರೆ, 360 ಕ್ಯಾಮ್ರಾ ಆಕ್ಟಿವೇಟ್ ಮಾಡಕ್ಕೆ ಹಜಾರ್ಡ್ ಬಟನ್ ಕೊಟ್ಟಿದ್ದಾರೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಟಿಯಾಗೋ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ, ಟೆಂಪರೇಚರ್ ಕಂಟ್ರೋಲ್ ಅವರು ಬ್ಲೋಯರ್ ಸ್ಪೀಡ್ ಕೊಟ್ಟಿದ್ದಾರೆ ಅಂಡ್ ಫ್ರಂಟ್ ಮತ್ತೆ ರಿಯರ್ ಡಿಫಾಗಿಂಗ್ ಕೊಟ್ಟಿದ್ದಾರೆ. ಅಂಡ್ ಅವಾಗ ಹೇಳ್ದಂಗೆ ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ, ಹ್ಯಾಂಡ್ ಬ್ರೇಕಿಗೆ ಕ್ರೋಮ್ ಟಿಪ್ ಕೂಡ ಕೊಟ್ಟಿದ್ದಾರೆ, ಮ್ಯಾನ್ಯುವಲ್ ಡಿಮಿಂಗ್ IRVM ಕೊಟ್ಟಿದ್ದಾರೆ ಅಂಡ್ ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ LED ಕೊಟ್ಟಿದ್ದಾರೆ, ದಟ್ಸ್ ಅ ಗುಡ್ ಥಿಂಗ್. ಅಂಡ್ ಪ್ಯಾಸೆಂಜರ್ ಏರ್ ಬ್ಯಾಗ್ ವಾರ್ನಿಂಗ್ ಇಲ್ಲಿ ಕೊಟ್ಟಿದ್ದಾರೆ. ಈ ಸೈಡ್ ಮಿರರ್ ಮಾತ್ರ ಬರುತ್ತೆ, ಲೈಟ್ ಬರಲ್ಲ. ಬಟ್ ಈ ಸೈಡ್ ಟೋಲ್ ರಶೀಟ್ ಒಂದು ಇಟ್ಕೋಬಹುದು ನೀವು. ಸೊ ನಿಮ್ಗೆ ಅನ್ಸ್ತು ಕ್ಯಾಬಿಂದು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ 20% ರೀಸೈಕಲ್ಡ್ ಅನ್ನೋದು ಕೊಟ್ಟಿರೋದು ನೋಡಬಹುದು.
ಪಿಲ್ಲರ್ ಆಗಿರ್ಬೋದು ಮತ್ತೆ ಡೋರಲ್ಲಿ ಯೂಸ್ ಮಾಡಿರುವಂತಹ ಪ್ಲಾಸ್ಟಿಕ್ ಗಳಾಗಿರ್ಬೋದು ಕಂಪ್ಲೀಟ್ಲಿ ರೀಸೈಕಲ್ಡ್ ಮೆಟೀರಿಯಲ್ಸ್ ಇಂದ ಮಾಡಿರುವಂತದ್ದು, ಬೇಸಿಕ್ಲಿ ಸಸ್ಟೈನಬಲ್ ಮೆಟೀರಿಯಲ್ಸ್ ಇಂದ ಮಾಡಿರುವಂತದ್ದು. ಅಂಡ್ ಈ AC ವೆಂಟ್ ಇದೆಯಲ್ಲ ಗೈಸ್, ಇದು ನೋಡ್ತಿರ್ಬೋದು, ಇದು ಡ್ರೈವರ್ ಸೈಡ್ ಟಿಲ್ಟ್ ಆಗಿದೆ ಅಂಡ್ ಅದು ಕೋ ಡ್ರೈವರ್ ಸೈಡ್ ಟಿಲ್ಟ್ ಆಗಿದೆ. ಇದು ಪ್ರಾಪರ್ ಆಗಿ ಸೆಂಟರ್ ಕೊಟ್ಟಿದ್ದಾರೆ. ಇದು ಯಾವ ರೀತಿ ಇದೆ ಅಂತಂದ್ರೆ ಇವೆರಡು ವೆಂಟ್ ಹಿಂದ್ಗಡೆ ಮಧ್ಯದಲ್ಲಿ ಕೂತ್ಕೊಳ್ಳೋರ್ಗೆ ಹೋಗುತ್ತೆ, ಇದು ಡ್ರೈವರಿಗೆ ಬರುತ್ತೆ, ಇದು ಕೋ ಡ್ರೈವರ್ ಸೈಡ್ ಕೂತಿರೋರಿಗೆ ಏರ್ ಕಂಡೀಷನಿಂಗ್ ಬರೋ ತರ ಟಿಲ್ಟ್ ಮಾಡಿದ್ದಾರೆ. ಸೊ ದಟ್ ಕಾರಲ್ಲಿ ಕೂತ್ಕೊಳ್ಳೋರ್ಗೆ ಎಲ್ಲರಿಗೂ ಏರ್ ಕಂಡೀಷನಿಂಗ್ ಪ್ರಾಪರ್ ಆಗಿ ಸರ್ಕ್ಯುಲೇಟ್ ಆಗುತ್ತೆ. ಅಂಡ್ ಇವಾಗ ರಿಯರ್ AC ವೆಂಟ್ ಕೂಡ ಕೊಟ್ಟಿರೋದ್ರಿಂದ ಕ್ಯಾಬಿನ್ ಇನ್ಸ್ಟೆಂಟ್ ಆಗಿ ಕೂಲ್ ಆಗುತ್ತೆ. ಇಂಜಿನ್ ವೈಸ್ ಅದೇ ಸೇಮ್ ಇಂಜಿನ್ ಕ್ಯಾರಿ ಔಟ್ ಮಾಡಿದ್ದಾರೆ. 1.2 ಲೀಟರ್ ರೆವೆಟ್ರಾನ್ 3 ಸಿಲಿಂಡರ್ ಪೆಟ್ರೋಲ್ ಇಂಜಿನ್, 86 BHP ಪವರ್ ಮತ್ತೆ 114 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ನಾವು ಮುಂಚೆ ಎಲ್ಲ ಟಾಟಾ ಕಾರ್ಗೆ ಹೇಳ್ತಾ ಇದೆ ಈ ರೆವೆಟ್ರಾನ್ ಇಂಜಿನ್ ಈ ಟಿಯಾಗೋ ಕಾರಿಗೆ ಬೆಸ್ಟ್ ಅಂತ, ಬಿಕಾಸ್ ಕಾಂಪ್ಯಾಕ್ಟ್ ಡೈಮೆನ್ಷನ್ಸ್, ವೆಯ್ಟ್ ಕಮ್ಮಿ, ಸೊ ಹಾಗಾಗಿ ತುಂಬಾ ಆಕ್ಸಿಲರೇಷನ್ಸ್ ಕ್ವಿಕ್ ಆಗಿರುತ್ತೆ ಅಂಡ್ ಓಡಿಸೋಕ್ಕೂ ಒಂದು ಸ್ವಲ್ಪ ಮಜಾ ಇರುತ್ತೆ ಅಂತ. ಬಟ್ ಮೇ ಬಿ ಡ್ಯೂ ಟು ಎಥನಾಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಂಪ್ಲೇಂಟ್ಸ್ ಗಳಿಂದ ಇಂಜಿನ್ ಸ್ವಲ್ಪ ಡಿಟ್ಯೂನ್ ಮಾಡ್ದಂಗಿದೆ. ಪವರ್ ಎಲ್ಲ ಸೇಮ್ ಇದೆ, ಬಟ್ ಆ ಓಡಿಸಿದ್ರೆ ಮುಂಚೆ ಅಷ್ಟು ಒಂದು ಫನ್ ಫ್ಯಾಕ್ಟರ್ ಆಗಿರ್ಬೋದು, ಮುಂಚೆ ಅಷ್ಟು ಸ್ಪೀಡ್ ಆಗಿರ್ಬೋದು ಇಲ್ಲ. ಬಿಕಾಸ್ ಮ್ಯಾನ್ಯುವಲ್ ಆಲ್ಮೋಸ್ಟ್ ಏನಿಲ್ಲ ಅಂತಂದ್ರೆ ಒಂದು 16 ಸೆಕೆಂಡ್ಸ್ ಹತ್ತಾರು ತಗೊಳುತ್ತೆ. ಅಟ್ಲೀಸ್ಟ್ 13 to 14 ಸೆಕೆಂಡ್ಸ್ 0 to 100 ಮಾಡಿದ್ರೆ ದಟ್ಸ್ ಪ್ರಿಟಿ ಫೈನ್ ಅಂತ ಹೇಳ್ತೀನಿ. ಟಿಯಾಗೋ ಫಾಸ್ಟ್ ಇದ್ದಿದ್ರೆ ಫನ್ ಟು ಡ್ರೈವ್ ಫ್ಯಾಕ್ಟರ್ ಇನ್ನು ಸ್ವಲ್ಪ ಚೆನ್ನಾಗಿರೋದು ಅನ್ನೋದು ನನ್ನ ಒಪಿನಿಯನ್. ಅಂಡ್ ಬಾನೆಟ್ ಅಲ್ಲಿ ಇನ್ಸುಲೇಷನ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಸೊ ದಟ್ ಇಂಜಿನ್ ವಾಯ್ಸ್ ಕ್ಯಾಬಿನ್ ಒಳಗೆ ಕಮ್ಮಿ ಕೇಳಿಸ್ತೀನಿ ರೀಸನ್ಗೆ. ಕಾರ್ ಸೇಫ್ಟಿ ವೈಸ್ ಏನೇನು ಕೊಟ್ಟಿದ್ದಾರೆ ಅಂತ ಅದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಿರ್ಬೋದು. ಸುಮಾರು ಸೇಫ್ಟಿ ಫೀಚರ್ಸ್ ಗಳು ಆಕ್ಚುಲಿ ಲೋಡ್ ಮಾಡಿದ್ದಾರೆ. ಅಂಡ್ ಇವಾಗ ಕ್ರಾಶ್ ಟೆಸ್ಟ್ ಕಲ್ಸಿದ್ರೆ ಡೆಫಿನೆಟ್ಲಿ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಸಿಗುತ್ತೆ. ಮುಂಚೆ ಸಿಕ್ಕಿರಲಿಲ್ಲ, ಬಿಕಾಸ್ ಹಳೆ ಟಿಯಾಗೋ ಬರೀ 2 ಏರ್ ಬ್ಯಾಗ್ ಇತ್ತು ಅನ್ನೋ ರೀಸನ್ಗೆ. ಭಾರತ್ ಎನ್ಕ್ಯಾಪ್ ಅಲ್ಲಿ 5 ಸ್ಟಾರ್ ಬೇಕು ಅಂತಂದ್ರೆ 6 ಏರ್ ಬ್ಯಾಗ್ ಇಸ್ ಕಂಪಲ್ಸರಿ, ಬಟ್ ಇವಾಗ 6 ಏರ್ ಬ್ಯಾಗ್ ಟಿಯಾಗೋಲಿ ಇನ್ಕ್ಲೂಡ್ ಮಾಡಿರೋದ್ರಿಂದ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಸಿಗೋದು ಪಕ್ಕ ಅಂತ ಹೇಳ್ತೀನಿ. ಟಾಟಾ ಕಾರ್ಸ್ ವಾಸ್ ನೆವರ್ ಕನ್ಸರ್ನ್ ಅಬೌಟ್ ದಿಸ್ ಸೇಫ್ಟಿ. ಸೊ ಸೇಫ್ಟಿ ಫೀಚರ್ಸ್ ವೈಸ್ ಇಟ್ಸ್ ಲೋಡೆಡ್ ಅಂತ ಹೇಳ್ತೀನಿ ನಾನು. ಸೊ ಟೈಟಲ್ ಅಲ್ಲಿ ಕೊಟ್ಟಂಗೆ ನಾನು ಟಿಯಾಗೋ ಸೆಗ್ಮೆಂಟ್ ಅಲ್ಲಿ ಯಾಕೆ ಕನ್ಸಿಡರ್ ಮಾಡಬಹುದು ಅಥವಾ ಕನ್ಸಿಡರ್ ಮಾಡೋದು ಬೆಸ್ಟಾ, ಯಾವ ರೀಸನ್ ಮೇಲೆ ಅಂತ ಹೇಳ್ಬಿಡ್ತೀನಿ ನಿಮಗೆ. ಇದ್ರ ಡೈರೆಕ್ಟ್ ಡ್ರೈವಲ್ ಮುಂಚೆ ಇಗ್ನಿಸ್ ಇತ್ತು, ಇವಾಗ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಬಟ್ ಇವಾಗ ನೆಕ್ಸ್ಟ್ ಸ್ವಿಫ್ಟ್ ಮತ್ತೆ ಗ್ರ್ಯಾಂಡ್ ಐಟನ್ ಎರಡೇ ಗಾಡಿ ಬರುವಂತದ್ದು. ಬಟ್ ಎರಡು ಗಾಡಿಗೂ ಕಂಪೇರ್ ಮಾಡಿದ್ರೆ ಟಿಯಾಗೋಲಿ ಫಸ್ಟ್ ಗ್ರ್ಯಾಂಡ್ ಐಟನ್ ಹೇಳ್ಬಿಡ್ತೀನಿ ನಿಮಗೆ. ಗ್ರ್ಯಾಂಡ್ ಐಟನ್ ಅಲ್ಲಿ ಏನ್ ಬೆಸ್ಟ್ ಅಂತಂದ್ರೆ ಒಂದು ನಿಮಗೆ ರಿಲಯಬಿಲಿಟಿ ಇದೆ ಗಾಡಿದು ಅಂಡ್ ಇವನ್ ಸ್ಮೂತರ್ ಇಂಜಿನ್ ಸಿಗುತ್ತೆ ನಿಮಗೆ. ಬಟ್ ಸ್ವಿಫ್ಟ್ ತಗೊಂಡ್ರೆ ಫನ್ ಟು ಡ್ರೈವ್ ಫ್ಯಾಕ್ಟರ್ ಮಸ್ತ್ ಆಗಿದೆ ಅಂಡ್ ಇವನ್ ಲುಕ್ಸ್ ಆಗಿರ್ಬೋದು ಮತ್ತೆ ಸ್ವಲ್ಪ ಡೈಮೆನ್ಷನ್ಸ್ ವೈಸ್ ಇಟ್ಸ್ ಪ್ರಿಟಿ ಬಿಗ್ ಅಂತಾನೆ ಹೇಳ್ತೀನಿ. ಬಟ್ ಟಿಯಾಗೋ ನಿಮ್ಗೆ ಅಡ್ವಾಂಟೇಜ್ ಏನು ಅಂತಂದ್ರೆ ಡಿಸೈನ್ ಮಸ್ತಾಗಿ ಕೊಟ್ಟಿದ್ದಾರೆ, ಸೇಫ್ಟಿ ಇದೆ, ಇಟ್ಸ್ ಅ ಫೀಚರ್ ಲೋಡೆಡ್ ಅಂಡ್ ಎರಡು ಗಾಡಿಗೂ ಕಂಪೇರ್ ಮಾಡಿದ್ರೆ ಇಟ್ಸ್ ಅ ವೆರಿ ಅಟ್ರಾಕ್ಟಿವ್ ಪ್ರೈಸ್ಡ್ ಕಾರ್. ಗಾಡಿ ಸ್ಟೆಬಿಲಿಟಿ ಆಗಿರ್ಬೋದು ಮತ್ತೆ ಹ್ಯಾಂಡ್ಲಿಂಗ್ ಆಸ್ಪೆಕ್ಟ್ ಆಗಿರ್ಬೋದು ಎರಡು ಕಾರ್ಗೂ ಕಂಪೇರ್ ಮಾಡಿದ್ರೆ ಇಟ್ಸ್ ಅ ಬೆಟರ್ ಇನ್ ಟಿಯಾಗೋ. ಸೊ ಒಂದು ಫ್ಯಾಮಿಲಿ ಕಾರ್ ಆಗಿ ಒಂದು ಕಂಪ್ಲೀಟ್ ಪ್ಯಾಕೇಜ್ ಕಾರ್ ಬೇಕು ಅನ್ನೋರಿಗೆ ಟಿಯಾಗೋ ಕಾರ್ ಬೆಸ್ಟ್ ಅಂತ ಹೇಳ್ತೀನಿ ಕಂಪೇರ್ ಟು ಗ್ರ್ಯಾಂಡ್ ಐಟನ್ ಅಂಡ್ ಸ್ವಿಫ್ಟ್. ಸ್ವಿಫ್ಟ್ ಮತ್ತೆ ಗ್ರ್ಯಾಂಡ್ ಐಟನ್ ಏನೇ ಆಸ್ಪೆಕ್ಟ್ಸ್ ಹೇಳಿದೆ ಅವೆರಡೇ ನಿಮಗೆ ಇಂಪಾರ್ಟೆಂಟ್ ಅಂದ್ರೆ ಡೆಫಿನೆಟ್ಲಿ ಗ್ರ್ಯಾಂಡ್ ಐಟನ್ ಅಥವಾ ಸ್ವಿಫ್ಟ್ ಕನ್ಸಿಡರ್ ಮಾಡೋದು ವರ್ತಿದೆ. ಸೊ ದಿಸ್ ವಾಸ್ ದ ಟಿಯಾಗೋ 2026 ಫೇಸ್ ಲಿಫ್ಟೆಡ್ ರಿವ್ಯೂ ಗೈಸ್. ನಿಮ್ಗೆ ಏನಿಸ್ತು ರಿವ್ಯೂ ಬಗ್ಗೆ ಅಂತ ಕಮೆಂಟ್ ಮಾಡಿ ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ಯಾರ್ಯಾರೆಲ್ಲ ಟಿಯಾಗೋ ಕಾರ್ ತಗೋತಾ ಇದ್ದಾರೆ ಅಥವಾ ಒಂದು ಬಜೆಟ್ ಅಲ್ಲಿ ಸೇಫೆಸ್ಟ್ ಫ್ಯಾಮಿಲಿ ಕಾರ್ ಬೇಕು ಅಂತಾರೋ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಬಂತು. ಪೀಸ್.